ನಾನು ಸ್ಪಷ್ಟ ಪುರಾವೆಯೊಂದಿಗೆ ನಾನು ನಿಮ್ಮ ಮುಂದೆ ಬರಬೇಕಿದೆ. ಇವತ್ತು ಆಟಿ ಸಂಭ್ರಮ ಉತ್ಸವವನ್ನು ಮಾಡಿ ಸಂಪಾಜೆಯಲ್ಲಿ ಇವರ ಮುಖಂಡತ್ವದಲ್ಲಿ ಏನಾಗಿದೆ ಅಂತ ಹೇಳ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಪಡಿಸ್ತೇನೆ. ಈಗ ನಾನು ಮಾತಾಡಿದರೆ ಅಧ್ಯಕ್ಷರು ಚುನಾವಣೆಯ ಇದರಲ್ಲಿ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ವಿಷಯ ನಾನು ಸ್ಪಷ್ಟ ದಾಖಲಾತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಕ್ಕಂಥದ್ದು. ಯಾವುದೇ ಒಂದು ಇವತ್ತು ನೀವು ನಮ್ಮ ಸಂಘ, ನಮ್ಮ ಆಡಳಿತ ಮಂಡಳಿ, ನಮ್ಮ ನೇತೃತ್ವದ ನಾನು ನಾಯಕತ್ವ ವಹಿಸಿರ್ತಕ್ಕಂಥ ಈ ಎಲ್ಲ ನಿರ್ದೇಶಕರು ಜಾನಿಯವರು ಮಾತ್ರ ನಮ್ಮ ಈ ಒಂದು ಕಳೆದ ಅವಧಿಯ ಆಡಳಿತ ಮಂಡಳಿ ನಿರ್ದೇಶಕರು. ಇವರು ಸುಮಾರು ನಾನು 17 ವರ್ಷ, ಈಗ ಮೊನ್ನೆ ನಾಳಿದ್ದು ಕಂಪ್ಲೀಟ್ ಆದರೆ 17 ವರ್ಷ ಆಗ್ತದೆ. 17 ವರ್ಷದ ಅವಧಿಯಲ್ಲಿಯೂ ಎಲ್ಲ ನಿರ್ದೇಶಕರು ನನ್ನೊಟ್ಟಿಗಿದ್ದಾರೆ. ಬಹುಶಃ ಅವರು ರಾಜಕೀಯಕ್ಕೆ ಮಾತ್ರ ಪ್ರಥಮ ಅವಧಿಯಲ್ಲಿ ಇರಲಿಲ್ಲ. ಮತ್ತು ಇನ್ನೇನೆಲ್ಲ ಅವಧಿಯಲ್ಲಿ ಮುನಾಕ ಆಗಲಿ, ಶರಾಮ್ ನಾಯಕ ಇಲ್ಲಿ ಇವತ್ತು ಹಿರಿಯ ಸಹಕಾರಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಉಷಾ ಅವರು SP ತಿಮ್ಮಪ್ಪ ಗೌಡರಿಂದ ಹಿಡಿದು ಅದರ ನಂತರದ ಎಲ್ಲ ಒಂದು ಆಡಳಿತ ಮಂಡಳಿ ಅಧ್ಯಕ್ಷರೊಟ್ಟಿಗೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವರು. 2005ರಲ್ಲಿ ಈ ಒಂದು ಸಂಸ್ಥೆ ನಾವು ಆಡಳಿತಕ್ಕೆ ಬರುವಂಥ ಸಂದರ್ಭದಲ್ಲಿ C ತರಗತಿಯಲ್ಲಿ, ಅಂದರೆ C ತರಗತಿಯಲ್ಲಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, A+ ಬಂದರೆ ಶಾಲೆಯಲ್ಲಿ ಮಕ್ಕಳಿಗೆ ಫಸ್ಟ್ ರ್ಯಾಂಕ್ ಹಾಗೆ ಹೇಳಿದಾಗೆ ನಮ್ಮ ಸಹಕಾರಿ ಸಂಘದ ವ್ಯವಹಾರ ಮತ್ತು ಸಹಕಾರಿ ಸಂಘದ ಒಂದು ಬೆಳವಣಿಗೆಯನ್ನು ನೋಡಿಕೊಂಡು ಆಡಿಟ್ ಮಾಡತಕ್ಕಂಥ ಸಂದರ್ಭದಲ್ಲಿ ಆಡಿಟ್ನವರು ನಮಗೆ ಆ ಒಂದು ವರ್ಗಗಳನ್ನು ಕೊಡ್ತಾರೆ. ನೀವು ನಮ್ಮ ಚಾರ್ಟ್ ಅನ್ನು ನೋಡಿದ್ರೆ ಗೊತ್ತಾಗ್ತದೆ, ಇದು ಪೂರಕ ಇರತಕ್ಕಂಥ ದಾಖಲೆ. ಇದರಲ್ಲಿ ಆಗ ಸಂಘದ ಸದಸ್ಯರು 1886 ಇದ್ರು. 2005ರಲ್ಲಿ ನಾನು ಅಧಿಕಾರವನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ 1339 ಜನ ಮಾತ್ರ ಸದಸ್ಯರು ಈ ಸಂಘದಲ್ಲಿದ್ದರು. ಸುಮಾರು 29,98,970 ಪಾಲು ಬಂಡವಾಳ ಇದ್ದದ್ದು. ಆದರೆ ಆಗ ನಮಗೆ ನಮ್ಮ ಟೋಟಲ್ ವ್ಯವಹಾರ ಇದ್ದದ್ದು 81% 3, ಅಂದರೆ ವಸೂಲಾತಿಯಲ್ಲಿ ನಾವಿರತಕ್ಕಂಥ ಒಂದು ಏನು ಸಾಲ ಕೊಡುವುದು ಪ್ರಾಮುಖ್ಯ ಅಲ್ಲ, ಸಾಲ ವಸೂಲಾತಿಯನ್ನು ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ, ಆಡಳಿತ ಮಂಡಳಿಯ ಮತ್ತು ಸಿಬ್ಬಂದಿಗಳ ಕರ್ತವ್ಯ. ಆ ಸಂದರ್ಭದಲ್ಲಿ ನಾವು ಎಷ್ಟು ಲಾಭಗಳನ್ನು ಗಳಿಸ್ತೇವೆ ಅಂದರೆ ಏನು ಎಂಬುದನ್ನು ದಯವಿಟ್ಟು ಮಿತ್ರರುಗಳು ತಿಳ್ಕೊಂಡು ಮಾತಾಡಬೇಕು. ಒಂದು ಆಡಳಿತ ಮಂಡಳಿಯ ಮೇಲೆ ಆಪಾದನೆ ಮಾಡಿ ಕೂತ್ಕೊಂಡ್ರೆ ಜನ ಸಹಕಾರಿಗಳು ಅದನ್ನು ನಂಬ್ತಾರೆ ಅಂತ ಹೇಳಿದರೆ ಬಹುಶಃ ಅವರ ಭ್ರಮೆ ಸೇರ್ತಕ್ಕಂಥ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಇನ್ನು ನಾವು ಯಾವಾಗಲಿಗೆ ಒಂದು ಜೆರಾಕ್ಸ್ ಪ್ರತಿ, ನಿಯಮದ ಜೆರಾಕ್ಸ್ ಪ್ರತಿ ನನ್ನ ಹತ್ರ ಉಂಟು ಪುರಾವೆಗೆ. ನೀವೇ ಬೇಕಿದ್ರೆ ಅದನ್ನು ಪತ್ರಿಕೆಯವರು ವಾಚಿಸಿ ನೋಡಬಹುದು, ಹೇಗೆ ಅಲ್ಲಿ ಇದನ್ನು ಮಾಡಬೇಕು, ಮತದಾರರ ಪಟ್ಟಿಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ಮತದಾರರುಗಳು ಯಾರು ಅಂತ ಹೇಳುವುದನ್ನು 27A ನಿಯಮದ ಅಡಿಯಲ್ಲಿ ಅದನ್ನು ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಇದೆಲ್ಲವನ್ನು ನಾವು ಪೂರಕ ದಾಖಲೆಯನ್ನು ಇಟ್ಟುಕೊಂಡೇ ನಿಮ್ಮ ಹತ್ರ ಹೇಳ್ತಾ ಇದ್ದೇವೆ. ಅದರಲ್ಲಿ ನೋಡಿ ಸ್ಪಷ್ಟವಾಗಿ ಹೇಳಿದೆ, ಹಿಂದಿನ 5 ವಾರ್ಷಿಕ ಸಾಮಾನ್ಯ ಸಭೆಗಳ ಪೈಕಿ ಬ್ರಾಕೆಟ್ ಅಲ್ಲಿ 2 ಸಭೆಗಳಿಗೆ ಹಾಜರಾಗುವ ಮೂಲಕ ಕಳೆದ 5 ಸಹಕಾರಿ ವರ್ಷಗಳಲ್ಲಿ ಯಾವುದೇ 2 ಸಹಕಾರಿ ವರ್ಷಗಳಿಗೆ ಉಪನಿಯಮದ ನಿರ್ದಿಷ್ಟಪಡಿಸಿದಂತೆ ಸಂಘವು ದೊರಕಿಸಿಕೊಡುವಂತಹ ಕನಿಷ್ಠ ಸೇವೆಗಳನ್ನು ಅಥವಾ ಸೌಲಭ್ಯಗಳನ್ನು ಪ್ರತಿ ವರ್ಷ ಬಳಸಿಕೊಳ್ಳುವ ಮೂಲಕ ಸಂಘದ ವ್ಯವಸ್ಥಾಪನೆಯಲ್ಲಿ ಭಾಗವಹಿಸತಕ್ಕದ್ದು. ಇದು ನಾವು ಮಾಡಿರ್ತಕ್ಕಂಥ ನಿಯಮ ಅಲ್ಲ, ಇದು ಆಕ್ಟ್. ಪರಂತು ಒಬ್ಬ ಸದಸ್ಯನು ಕನಿಷ್ಠ ಸೇವೆಗಳನ್ನು ಬಳಸಿಕೊಳ್ಳಲು ತಪ್ಪಿದರೆ ಅಥವಾ ಕನಿಷ್ಠ ಸಂಖ್ಯೆಯ ಸಭೆಗಳಿಗೆ ಹಾಜರಾಗಲು ತಪ್ಪಿದರೆ ಅವನು 1 ವರ್ಷಗಳ ಅವಧಿವರೆಗೆ ಮತ ನೀಡುವ ತನ್ನ ಹಕ್ಕನ್ನು ಕಳೆದುಕೊಳ್ಳತಕ್ಕದ್ದು ಹೇಳ್ತಕ್ಕಂಥದ್ದನ್ನು ನಿಯಮದಲ್ಲೇ ಹಾಕಿದ್ದಾರೆ. ಬಹುಶಃ ಈ ನಿಯಮವನ್ನು ಯಾರು ತಂದವರು? ಪ್ರಜಾಪ್ರಭುತ್ವ ದೇಶದಲ್ಲಿ ಸಂವಿಧಾನದಲ್ಲಿ ನಮ್ಮ ಅಧಿಕಾರವನ್ನು ಮೊಟಕುಗೊಳಿಸ್ತಾರೆ, ನಮಗೆ ಅವಕಾಶವನ್ನು ವಂಚಿತರಾಗಿ ಮಾಡ್ತಾರೆ ಅಂತ ಹೇಳ್ತಕ್ಕಂಥ ಧನಪಾಲರವರಿಗೆ ಅವತ್ತು ಯಡಿಯೂರಪ್ಪರವರು ಮುಖ್ಯಮಂತ್ರಿ ಆಗಿದ್ದಾಗ ST ಸೋಮಶೇಖರ್ ಅವರು ಸಹಕಾರಿ ಸಚಿವರಾಗಿರತಕ್ಕಂತಹ ಸಂದರ್ಭದಲ್ಲಿ
ಈ ಒಂದು ಆಕ್ಟ್ ಅನ್ನು ತರ್ತಾರೆ. ಹಾಗಾಗಿ ಅದನ್ನು ವಿರೋಧಿಸಲಿಲ್ಲ ಭಾರತೀಯ ಜನತಾ ಪಕ್ಷದವರು. ಇದು ಸರಿಯಲ್ಲ, ನಮ್ಮೆಲ್ಲರ ಹಕ್ಕನ್ನು ಕಸಿ ತಗೊಳ್ತಾ ಇದ್ದೀರಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ಬೋದಿತ್ತಲ್ವಾ. ಇವತ್ತು ಅದನ್ನು ಮತ್ತೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗ ಅದನ್ನು ತರಬೇಕು, ಎಲ್ರಿಗೂ ಮತದಾನದ ಹಕ್ಕನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ಇದರಿಂದ ಈಗಿನ ಸಹಕಾರಿ ಸಚಿವರು ರಾಜಣ್ಣರವರು ಮೊನ್ನೆ ತಾನೇ ನಿಮಗೆಲ್ಲ ಗೊತ್ತಿರ್ಬೋದು ವಿಧಾನ ಅಧಿವೇಶನದಲ್ಲಿ ಸಹಕಾರಿ ಒಂದು ಕಾಯ್ದೆಗೆ ತಿದ್ದುಪಡಿಯನ್ನು ಮಾಡ್ತಾರೆ. ಆ ತಿದ್ದುಪಡಿಯ ಪ್ರಕಾರ ಈ ಕನಿಷ್ಠ 2 ಮಹಾಸಭೆಗೆ ಭಾಗವಹಿಸುವಂತ ಇದನ್ನು ತೆಗೆದುಹಾಕ್ತಾರೆ. ಕೇವಲ ಕನಿಷ್ಠ 500 ರೂಪಾಯಿ ವ್ಯವಹಾರವನ್ನು ಮಾತ್ರ ಇಡ್ತಾರೆ. ಅಂದ್ರೆ ಅವರ ತಮ್ಮ ಇದಿರತಕ್ಕಂಥದ್ದು ಎಲ್ರಿಗೂ ಅವಕಾಶಗಳಾಗಬೇಕು ಅಂತ ಹೇಳ್ತಕ್ಕಂಥದ್ದು. ಇದು ಇಲ್ಲಿ ಮಂಜೂರಾಗಿ ರಾಜ್ಯಪಾಲರಿಗೆ ಹೋದಾಗ ರಾಜ್ಯಪಾಲರು ಅದನ್ನು ಹಿಂತಿರುಗಿಸ್ತಾರೆ, ತಿರಸ್ಕರಿಸ್ತಾರೆ. ಮತ್ತೆ ಇಂದಿನ ನಿಯಮಾವಳಿ ಪ್ರಕಾರವೇ ಇವತ್ತು ಚುನಾವಣೆ ನಡೀತಾ ಇದೆ. ಇದನ್ನು ತಿಳ್ಕೊಂಡ್ರೆ ಉತ್ತಮ. ಹಾಜರಾಗಿರ್ತಕ್ಕಂಥದ್ದು ಮತ್ತು ಕನಿಷ್ಠ 500 ರೂಪಾಯಿಯ ಬಡ್ಡಿ ಅಥವಾ ಬಡ್ಡಿಯನ್ನು ಪಡ್ಕೊಂಡವರು ಅಂತ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಮಾತ್ರ ಮತದಾನದ ಒಂದು ಹಕ್ಕು ಇರ್ತದೆ. ಬಹುಶಃ ಅದು ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ನಿಯಮ. ಇದು ಕರ್ನಾಟಕ ರಾಜ್ಯದಲ್ಲಿ ಸಹಕಾರಿ ಸಂಘಗಳ ನಿಯಮ ಏನು, 500 ರೂಪಾಯಿಯ ಇಂಟ್ರೆಸ್ಟ್ ವ್ಯವಹಾರ. ನಮ್ಮಲ್ಲಿರ್ತಕ್ಕಂಥ ಸದಸ್ಯರುಗಳಲ್ಲಿ ಸುಮಾರು 56 ಜನ ಈಗ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಪ್ರಸ್ತುತ ನಮ್ಮ ಸಂಘದಲ್ಲಿ ಇರ್ತಕ್ಕಂಥವ್ರು 2198 ಜನ ಮಾತ್ರ ಸಂಘದ ಸದಸ್ಯರುಗಳಾಗಿರ್ತಕ್ಕಂಥವ್ರು. 2198 ಜನ ಮಾತ್ರ ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಸದಸ್ಯರುಗಳು. ಅವರ ಹೇಳಿಕೆಯ ಪ್ರಕಾರ ಅವರು 3000 ಸದಸ್ಯರಿದ್ದಾರೆ ಅಂತ ಹೇಳ್ತಕ್ಕಂಥದ್ದು. ಮತ್ತೊಂದು ಮಾತನ್ನು ಹೇಳ್ತಾರೆ, ಸಂಪಾಜೆ ಗ್ರಾಮದಲ್ಲಿ ಸುಮಾರು 4000 ಜನ ID ಕಾರ್ಡ್ ಅಂದ್ರೆ ಮತದಾರರ ಗುರುತಿನ ಚೀಟಿಯನ್ನು ಹೊಂದಿರತಕ್ಕಂಥವರಿದ್ದಾರೆ ಅಂತೇಳಿ, ಮತದಾನ ಮಾಡತಕ್ಕಂಥವರಿದ್ದಾರೆ ಅಂತೇಳಿ. 4841 ಜನ ಇವತ್ತು ಸಂಪಾಜೆಯಲ್ಲಿ ಮತದಾರರುಗಳಿದ್ದಾರೆ. ಅಂದ್ರೆ ವಿಧಾನಸಭೆ ಅಥವಾ ಲೋಕಸಭೆ ಇನ್ನಿತರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಆದಾಗ ಮತದಾನ ಮಾಡುವವರು ಇಲ್ಲಿದ್ದಾರೆ. ಯಾವುದೇ ಒಂದು ಪುರಾವೆ ದಾಖಲೆಗಳಿಲ್ಲದೆ ಕೇವಲ ಬಂದು ಪತ್ರಿಕಾಗೋಷ್ಠಿಯಲ್ಲಿ ಏನೇನೋ ಹೇಳುವುದು, ಏನೇನೋ ಮಾತುಗಳನ್ನು ಆಡುವುದು, ಇದು ಮಿತ್ರರುಗಳಿಗೆ ಸಮಂಜಸವಲ್ಲ. ನಾವು ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಕ್ಕಂಥ ಇದರಿಂದ ನಾವು ಡಿಪ್ರೆಷನ್ಗೆ ಹೋಗ್ಬೋದು, ಹೆದರಬಹುದು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದಲ್ಲ. ಸುಳ್ಳು ಆರೋಪವನ್ನು ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ. ದಯವಿಟ್ಟು ನೀವು ಸ್ಪರ್ಧೆ ಮಾಡೋದಿದ್ರೆ ನಮ್ಮ ಖಂಡಿತವಾಗಿರ್ತಕ್ಕಂಥ ಆಹ್ವಾನ ಇದೆ. ಸಹಕಾರಿ ರಂಗದಲ್ಲಿ ಸೇವೆ ಸಲ್ಲಿಸತಕ್ಕಂಥ ಹೊಸ ಮುಖಗಳು ಬರಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮೆಲ್ಲರ ಇಚ್ಛೆ. ನಾವೆಲ್ಲ ಸತತವಾಗಿ ಸಹಕಾರಿ ಸಂಘದಲ್ಲಿ ಬೆಳಿಬೇಕು, ಇರಬೇಕು ಅಂತ ಹೇಳ್ತಕ್ಕಂಥವ್ರಲ್ಲ. ಹೊಸ ಮುಖಗಳಿಗೆ ಅವಕಾಶಗಳಾಗಬೇಕು ಅಂತ ಹೇಳ್ತಕ್ಕಂಥ ಮನೋದೃಷ್ಟಿ ಇದೆ. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ 60 ಜನ ಹೊಸ ಮುಖಗಳು ಮತ್ತು 60 ಜನ ಹಳೆ ಮುಖಗಳನ್ನು ಇಟ್ಟುಕೊಂಡು ನಾವು ಸ್ಪರ್ಧಾಕಣಕ್ಕೆ ಹೋಗ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಅವರು ಮತ್ತೆ ಸಹಕಾರಿ ರಂಗದಲ್ಲಿ ಬರಬೇಕು, ಸಹಕಾರಿ ರಂಗ ಬೆಳಿಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಮತ್ತೊಂದು ಆಪಾದನೆ ಮಾಡ್ತಾರೆ. ಅವರಿಗೆ ಬೇಕಾದ ರೀತಿಯಲ್ಲಿ ಅವರು ಆ ಸಂಘದ ಒಂದು ಮತದಾರರ ಪಟ್ಟಿಯನ್ನು ರಚನೆ ಮಾಡ್ತಾ ಇದ್ದಾರೆ. ಈಗ ಸ್ಪಷ್ಟವಾಗಿರ್ತಕ್ಕಂಥ ಮತದಾರರುಗಳ ಪಟ್ಟಿ ಇಲ್ಲಿ ಇನ್ನೂ ತೀರ್ಮಾನ ಆಗಲಿಲ್ಲ. ಕೇವಲ ಈಗ ನೋಟಿಸ್ ಬೋರ್ಡಿನಲ್ಲಿ ಹಾಕಿರ್ತಕ್ಕಂಥದ್ದು ಕರಡು ಮತದಾರರುಗಳ ಪಟ್ಟಿ, ಅದು ಅಧಿಕೃತ ಅಲ್ಲ. ಅಧಿಕೃತವಾಗಿರ್ತಕ್ಕಂಥ ಮತದಾರರುಗಳ ಪಟ್ಟಿ ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಗಿ ಚುನಾವಣಾಧಿಕಾರಿಗಳು ಬಂದ ನಂತರ ಅದು ಸ್ಕ್ರೂಟಿನ್ ಆಗಿ ಅದು ಯಾಗ ಬಿಡುಗಡೆ ಆಗ್ತದೆ. ಅಂತಿಮ ಮತದಾರರ ಪಟ್ಟಿ 2 ತಾರೀಕು ದಿನಾಂಕ 2/12/2024 ವರೆಗೆ ಯಾರು ಸುಸ್ತಿ ಸಾಲಗಾರರಿದ್ದಾರೋ ಅವರು ಸಾಲವನ್ನು ಮರುಪಾವತಿ ಮಾಡಿದ್ರೆ ಅದರಲ್ಲಿ ಸಹ ಅವರಿಗೆ ಕೆಲವೊಂದು ಜನರಿಗೆ ಮತದಾನ
ಮಾಡುವಂಥ ಅವಕಾಶ ಸಿಗ್ತದೆ. പക്ഷെ ಆ ಅವಕಾಶಗಳು ಹೇಗೆ ಸಿಗ್ತದೆ ಅಂತ ಹೇಳಿದ್ರೆ, ಅವರು ಉಪಸ್ಥಿತರೇ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳ ಹೆಸರನ್ನು ಹಾಕಿಕೊಂಡು, പക്ഷെ ಅವರು ಉಪಸ್ಥಿತರಿದ್ದರು ಅಂತ ಹೇಳ್ತಕ್ಕಂಥ ಒಂದು ಇದನ್ನು ಹೆಸರನ್ನು ಆ ಪತ್ರಿಕೆಯಲ್ಲಿ ಹಾಕುವುದರ ಮುಖಾಂತರ പക്ഷെ ಅವರಿಗೂ ಸಹ ಅವಮಾನ ಮಾಡತಕ್ಕಂಥ ಕೆಲಸಗಳನ್ನು ಇವತ್ತು ಮಾಡಿದ್ದಾರೆ. പക്ഷെ ಇದಕ್ಕೆ ಉದಾಹರಣೆಯಾಗಿ ಬೇಕಿದ್ರೆ ನಿಮಗೆ ಪತ್ರಿಕಾ ಮಾಧ್ಯಮದವರಿಗೆ ಅವರು ಕರೆ ಮಾಡಿ ತಿಳಿಸಿರ್ಬೋದು. ನಿಮ್ಮ ಸುದ್ದಿ ಪತ್ರಿಕೆಯ ಕೃಷ್ಣ ಬೆಟ್ಟಾರ್ ಅವರಿಗೆ ಅವರು ಫೋನ್ ಕರೆ ಮುಖಾಂತರ ಹೇಳಿದ್ದಾರೆ, പക്ഷെ ನಾನು ಆ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಇದರಲ್ಲಿ ನಾನು ಭಾಗವಹಿಸಲಿಲ್ಲ. ನನ್ನ ಒಂದು ನೇತೃತ್ವದ ಇದರಲ್ಲಿ ಅವರ ನನ್ನ ಕಾರನ್ನು ಮಾತ್ರ ಅವರು ತಕೊಂಡು ಹೋಗಿದ್ದಾರೆ ಅಂತ ಹೇಳ್ತಕ್ಕಂಥ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇವತ್ತು ನೇರವಾಗಿ ನಮ್ಮ ಆಡಳಿತ ಮಂಡಳಿ ಮೇಲೆ ಅವರು ಆರೋಪ ಮತ್ತು ಆಪಾದನೆಯನ್ನು ಮಾಡಿದ್ದಾರೆ. ಚುನಾವಣಾ ಪ್ರಕ್ರಿಯೆಯನ್ನು ನಡೆಸ್ತಕ್ಕಂಥ ಇದರಲ್ಲಿ ಸಂಘದ ಅಧ್ಯಕ್ಷರು ನಿರ್ದೇಶಕರುಗಳು ಅವರ ಮನೆಯವರನ್ನು ಎಲ್ಲ ಮತದಾರರುಗಳಾಗಿ ಮಾಡಿದ್ದಾರೆ. ಅವರು ಬೇರೆ ಸುಮಾರು ನಮ್ಮ ಗ್ರಾಮದಲ್ಲಿ ನಮ್ಮ ಸಂಘದಲ್ಲಿ 3,000 ಸದಸ್ಯರುಗಳಿದ್ದಾರೆ ಅಂತ ಹೇಳ್ತಕ್ಕಂಥ ಮಾಹಿತಿಯನ್ನು ಹೇಳಿದ್ದಾರೆ. ಅವರಿಗೆ ಸಂಘದಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅಂತ ಹೇಳ್ತಕ್ಕಂಥ ಸ್ಪಷ್ಟ ಮಾಹಿತಿ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಅವರು ತಪ್ಪು ಮಾಹಿತಿಯನ್ನು ಕೊಟ್ಟು ಜನರನ್ನು ತಪ್ಪು ದಾರಿಗೆ ಎಳೆಯತಕ್ಕಂಥ ಕೆಲಸಗಳನ್ನು ಮಾಡುವುದನ್ನು ನಾವು ಖಂಡಿಸ್ತಾ ಇದ್ದೇವೆ. ಇವತ್ತು ನಮ್ಮ ಸಂಘದಲ್ಲಿ ಒಟ್ಟು ಇರತಕ್ಕಂಥ ಒಂದು ಸದಸ್ಯರು 2,554. ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ರಾಜೀವ್ ಅವರು ಬಂದಿದ್ದಾರೆ, ಅವರಿಗೆ ಪೂರ್ವಕ ಸ್ವಾಗತ. ಅರ್ಧ ಮನೋಭಾವ ಇರತಕ್ಕಂಥವ್ರು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸುಳ್ಳು ಆರೋಪಗಳನ್ನು ಮಾಡುವುದು ಬಹಳ ಸಮಂಜಸ ಅಲ್ಲ ಅಂತ ಹೇಳ್ತಕ್ಕಂಥದ್ದು ನಾನು ಅಪ್ಪತಮ್ಮ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಮೊನ್ನೆ ತಾನೇ ನಮ್ಮ ಸುದ್ದಿ ವಾಹಿನಿಯಲ್ಲಿ ಸಹ ಪ್ರಸಾರ ಆಗಿದೆ. ಸಮನ್ವಯ ಸಹಕಾರಿ ಬಳಗ ಹೇಳ್ತಕ್ಕಂಥ ಒಂದು ಬಳಗವನ್ನು ಮಾಡಿಕೊಂಡು ಇಲ್ಲಿ ಇವತ್ತು ಈ ಬಾರಿಯ ಚುನಾವಣೆಯಲ್ಲಿ ಏಕ ವ್ಯಕ್ತಿಯ ಒಂದು ಸರ್ವಾಧಿಕಾರವನ್ನು ನಿಲ್ಲಿಸೋಕ್ಕೋಸ್ಕರ ನಾವು ಆ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡ್ತೇವೆ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಅದೇ ರೀತಿ ನಿಂತ ನೀರಾಗಬಾರ್ದು, ಅದು ಹರಿವ ನೀರಾಗಬೇಕು ಅಂತ ಹೇಳ್ತಕ್ಕಂಥ ಹೇಳಿಕೆಗಳನ್ನು ಸಹ ಆ ತಂಡದಲ್ಲಿ ಇರ್ತಕ್ಕಂಥ ಮುಖಂಡತ್ವವನ್ನು ವಹಿಸಿರ್ತಕ್ಕಂಥ ಮನೀಶ್ ಅವರು ಹೇಳ್ತಾರೆ. ಇನ್ನೊಬ್ಬ ಮುಖಂಡತ್ವವನ್ನು ವಹಿಸಿರ್ತಕ್ಕಂಥ ವರದರಾಜರವರು ಪ್ರಸ್ತುತ 2023ರ ಒಂದು ಚುನಾವಣೆ ನಡೀತಾ ಇದೆ ಅಂತ ಹೇಳ್ತಕ್ಕಂಥ ಹೇಳಿಕೆ ಕೊಡ್ತಾರೆ. പക്ഷെ ಇಸುವಿಯೇ ಯಾವುದೊಂದು ಗೊತ್ತಿಲ್ಲದೆ ಇರತಕ್ಕಂಥವ್ರು ನಾಯಕತ್ವ ವಹಿಸತಕ್ಕಂಥ ಸಹಕಾರಿ ಸಮನ್ವಯತೆ ಮಾಡಲ್ಲ. ಅದೇ ರೀತಿ ಸಂಘ ಯಾವುದು ತಿಳಿದು ಅರಿವಿಲ್ಲದೆ ಇರತಕ್ಕಂಥವ್ರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಮಿತ್ರರಾದ ಮನೀಶ್ ರವರು ಹೇಳ್ತಾರೆ, ವ್ಯವಸಾಯ ಸೇವಾ ಸಹಕಾರಿ ಸಂಘ. ಬಹುಶಃ ಈ ಹೆಸರು ಹೋಗಿ ವರ್ಷ 20 ಆಯಿತು. ಸಂಪಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಂತ ಹೇಳ್ತಕ್ಕಂಥದ್ದು ಇವತ್ತು ಇರತಕ್ಕಂಥದ್ದು ಆ ಸಂಘದ ಹೆಸರು. ಸಂಘದ ಒಂದು ಏನು ಹೆಡ್ಡಿಂಗ್ನಲ್ಲಿ ಇರ್ತಕ್ಕಂಥ ಸಂಘದ ಹೆಸರೇ ಗೊತ್ತಿಲ್ಲದವರು ಸಹಕಾರಿ ನಿಯಮ ಮತ್ತು ಸಹಕಾರಿ ತತ್ವ ಮತ್ತು ಸಹಕಾರಿಗೆ ಯಾವ ರೀತಿ ಚುನಾವಣಾ ಪ್ರಕ್ರಿಯೆ ನಡೀತದೆ ತಿಳಿದ ಬಗ್ಗೆ ಅರಿವಿಲ್ಲದೆ ನಮ್ಮ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ನನ್ನ ಭಾವನೆ ಮತ್ತು ನಮ್ಮೆಲ್ಲರ ಭಾವನೆ. ಇವತ್ತು ನನ್ನ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳಿದ್ದಾರೆ. പക്ഷെ ನಮ್ಮ ಅವಧಿಯಲ್ಲಿ ಏನಾದರೂ ಅಧ್ಯಕ್ಷರು ಸ್ವತಂತ್ರವಾಗಿರ್ತಕ್ಕಂಥ ನಿರ್ಧಾರವನ್ನು ತಕ್ಕೊಂಡಿದ್ದಾರೆ, ಸ್ವತಂತ್ರವಾಗಿರ್ತಕ್ಕಂಥ ಒಂದು ತೀರ್ಮಾನವನ್ನು ತಕ್ಕೊಂಡು ಅವರು ಅಧಿಕಾರವನ್ನು ಚಲಾಯಿಸಿದ್ದಾರೆ ಅಂತ ಹೇಳ್ತಕ್ಕಂಥವನ್ನು ಅವರು ಒಂದನ್ನು ಪಟ್ಟಿ ಮಾಡಿ ತೋರಿಸಿ 23ರಂದು ನಮ್ಮ ಸಂಘದ ಆಡಳಿತ ಮಂಡಳಿ ಸಭೆಗೆ ಚುನಾವಣೆ ನಡೆಯುತ್ತಿದೆ. ಸುಮಾರು 17 ವರ್ಷಗಳ ಹಿಂದೆಯಿಂದ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬರ್ತಕ್ಕಂಥ ಒಂದು ಅವಕಾಶವನ್ನು ಸಂಪಾಜೆಯ ಎಲ್ಲ ಸಹಕಾರಿಗಳು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಳೆದ ಬಾರಿ ಅಂತೂ
ಸಂಪಾಜೆ ಇತಿಹಾಸದಲ್ಲಿಯೇ ಅವಿರೋಧವಾಗಿ ಆಯ್ಕೆ ಮಾಡತಕ್ಕಂಥ ಒಂದು ಅವಕಾಶವನ್ನು ತಂಡವನ್ನು ನಮಗೆ ನೀಡಿರ್ತಕ್ಕಂಥದ್ದು ಸಂಪಾಜೆಯ ಸಹಕಾರಿಗಳ ಉದಾತ್ತ ಗುಣ. ಈ ಒಂದು ಚುನಾವಣೆಯಲ್ಲಿ ಪ್ರಸ್ತುತ ನಮ್ಮ ಸಹಕಾರಿಗಳು